ಈ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸಿದಂಥ ಒಳ ಮೀಸಲಾತಿ ವಿಷಯವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಾವು ಇವತ್ತು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನಮ್ಮ ಸಮಾಜದ ಹಿರಿಯರು, ನಮ್ಮ ಮಾರ್ಗದರ್ಶಕರಾದಂಥ ಎಸ್ ಮಾಳ್ಗೆಯವರೇ ಹಾಗೂ ನಾಗರಾಜ ಮಾಳ್ಗೆಯವರೇ ಹಾಗೂ ಅಶೋಕ್ ಮರೇಣ್ಣವರೇ ಹಾಗೂ ಆಂಜನೇಯ ಹೆಗಡೆ ಹಾಗೂ ನಾಗರಾಜ್ ಅವರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೇ, ಈ ಒಳ ಮೀಸಲಾತಿ ಹೋರಾಟ ಸುಮಾರು 30 ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಂಥ ವಿಷಯ. ಈ ಒಂದು ಹೋರಾಟದಲ್ಲಿ ಈ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮುದಾಯದ ಅನೇಕ ಕಾರ್ಯಕರ್ತರು, ಅನೇಕ ನಾಯಕರು, ಸುಮಾರು ಹುಬ್ಬಳ್ಳಿಯಲ್ಲಿ ಆದಂಥ ಒಂದು ಸಮಾವೇಶದಲ್ಲಿ ಸುಮಾರು ಜನ ಮರಣ ಹೊಂದಿದರು. ಈ ಒಂದು ಹೋರಾಟದ ಪ್ರಯುಕ್ತವಾಗಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ, ಅವತ್ತಿನ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗವನ್ನು ರಚನೆ ಮಾಡಿತು. ಸದಾಶಿವ ಆಯೋಗ ರಚನೆ ಆಯಿತು. ಸದಾಶಿವ ಆಯೋಗ ಕೂಡ ತನ್ನ ಎಲ್ಲ ಇಡೀ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿ ತನ್ನ ವರದಿಯನ್ನು ಕೂಡ ಕೊಡ್ತು. ಸದಾಶಿವ ಆಯೋಗದ ವರದಿ ಏನಂತ ಕೊಡ್ತಂದ್ರೆ, ನಾವು ಬ್ರೀಫ್ ಬಗ್ಗೆ ಹೋಗ್ತೇನೆ, ಯಾಕಂದ್ರೆ ಈಗ ಆಲ್ರೆಡಿ ಇದ್ರ ಬಗ್ಗೆ ಅನೇಕ ಪತ್ರಿಕಾಗೋಷ್ಠಿಗಳಾಗಿದ್ದವು, ಎಲ್ಲ ವಿಷಯಗಳಾಗಿದ್ದವು. ಸದಾಶಿವ ಆಯೋಗ ವರದಿಯನ್ನ ಏನಂತ ಕೊಡ್ತಂದ್ರೆ, ಈಗ ಮಾದಿಗ ಹಾಗೂ ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಮತ್ತು ಹೊಲೆಯ ಹಾಗೂ ಹೊಲೆಯ ಸಂಬಂಧಿತ ಜಾತಿಗಳಿಗೆ 5% ಮತ್ತು ಲಂಬಾಣಿ, ಗೋವಿ, ಬಂಜಾರ, ಕೊರಮ, ಕೊರಚ ಈ ಸಂಬಂಧಿತ ಜಾತಿಗಳಿಗೆ 3% ಮತ್ತು ಅಲಿಮಾರಿ ಸಮುದಾಯಕ್ಕೆ ಕೂಡ 1% ಮೀಸಲಾತಿಯನ್ನು ನಿಗದಿಪಡಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತು. ಬಟ್ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ನಂತರ ಅಲ್ಲೇ ಸುಮಾರು 10-12 ವರ್ಷಗಳ ಯಾವುದೇ ಕ್ರಮ ಜರುಗಿಸಲಿಲ್ಲ ಸರ್ಕಾರ. ಮುಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಸರ್ಕಾರ ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರ ಬಂತು. ಬೊಮ್ಮಾಯಿ ಸಾಹೇಬರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಅನೇಕ ಹೋರಾಟಗಳು ನಡೆದವು. ಯಾತಕ್ಕೋಸ್ಕರ ನಡೆದವು ಅಂದ್ರೆ, ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಬೇಕು, ನಾವು ಬಹುಸಂಖ್ಯಾತರಿದ್ದೀವಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಮೀಸಲಾತಿ ಹೆಚ್ಚಿಗೆ ಮಾಡುವ ಉದ್ದೇಶದಿಂದ ಅನೇಕ ಹೋರಾಟಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಕೂಡ ಹೋರಾಟಗಳು ನಡೆದವು. ಬಟ್ ಆ ಹೋರಾಟದ ಪ್ರಯುಕ್ತವಾಗಿ ಒಂದು ಆಯೋಗವನ್ನು ರಚನೆ ಮಾಡಿದರು. ಯಾವುದು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು. ಅವರು ಬೇಸರ ಅಲ್ಲಿ 2011ನೇ ಸೆನ್ಸಸ್ ಆಧಾರದ ಮೇಲೆ ಏನ್ ಮಾಡಿದ್ರು, SC ಎಷ್ಟು ಜನಸಂಖ್ಯೆ ಇದೆ, ST ಎಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನು ಪರಿಗಣಿಸಿ ಅವತ್ತಿನ ಒಂದು ಆ ವರದಿ ಪ್ರಕಾರ SC ಯಲ್ಲಿ 15% ಇದ್ದಂಥದನ್ನ 17% ಅನ್ನಾಗಿ ಹೆಚ್ಚಿಗೆ ಮಾಡಿದರು. ಅದೇ ರೀತಿಯಾಗಿ ST ಸಮುದಾಯದ 3% ಇದ್ದಂಥದನ್ನ 7%ಗೆ ಹೆಚ್ಚಿಗೆ ಮಾಡಿದರು. ಹೆಚ್ಚಿಗೆ ಮಾಡಿದ ನಂತರ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಇಡೀ ರಾಜ್ಯಾದ್ಯಂತ ಒಳ ಮೀಸಲಾತಿ ಸಲುವಾಗಿ ಅನೇಕ ಹೋರಾಟಗಳು ನಡೀತಾ ಇದ್ವು. ಅಂತ ಸಂದರ್ಭದಲ್ಲಿ ಅವರು ಕೂಡ ಒಂದು ಸಚಿವ ಸಂಪುಟದ ಒಂದು ಉಪಸಮಿತಿಯನ್ನು ಕೂಡ ರಚನೆ ಮಾಡಿದರು. ಸಚಿವ ಸಂಪುಟದ ಒಂದು ಉಪಸಮಿತಿಯನ್ನ ರಚನೆ ಮಾಡಿ ಅಲ್ಲಿ ಒಂದು ತೀರ್ಮಾನ ತಗೊಂಡ್ರು. ಅವರು ಯಾವ ರೀತಿ ತೀರ್ಮಾನ ತಗೊಂಡ್ರು ಅಂದ್ರೆ, ಏನು ಹಿಂದೆ ಸದಾಶಿವ ಆಯೋಗ ಮಾಡಿದಂತ ಡಾಟಾಗಳನ್ನ ತಗೊಂಡ್ರು. ಆಮ್ಯಾಗ ಏನು ನಾಗಮೋಹನ್ ದಾಸ್ ಅವರು ವರದಿಯನ್ನು ಏನು ಕೊಟ್ಟಿದ್ರು, ಜನಸಂಖ್ಯೆ ಆದಾದ್ಮೇಲೆ SC ST ಯಲ್ಲಿ ಜನಸಂಖ್ಯೆ ಎಷ್ಟೈತೆ ಅನ್ನೋದು ಕೂಡ ಎರಡು ಡಾಟಾಗಳನ್ನ ತಗೊಂಡು, ಅಂದ್ರೆ 17%ಗೆ ಪರಿಶಿಷ್ಟ ಜಾತಿಯಲ್ಲಿ 17%ಗೆ ಒಂದು ಮೀಸಲಾತಿಯನ್ನ ಒಂದು ಉಪಸಮಿತಿ, ಸಚಿವ ಸಂಪುಟದ ಉಪಸಮಿತಿಯನ್ನು ರಚನೆ ಮಾಡಿ ಆ ಉಪಸಮಿತಿಯಲ್ಲಿ ಒಂದು ತೀರ್ಮಾನ ತಗೊಂಡ್ರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾದಿಗ ಹಾಗೂ ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ಹೊಲೆಯ ಹಾಗೂ ಹೊಲೆಯ ಸಂಬಂಧಿತ ಜಾತಿಗಳಿಗೆ 5.5% ಮತ್ತು ಲಂಬಾಣಿ ಮತ್ತು ಬಂಜಾರ, ಕೊರಮ, ಕೊರಚ, ಗೋವಿ ಈ ಎಲ್ಲಾ ಜಾತಿಗಳಿಗೂ ಕೂಡ
4.5% ಹಾಗೂ ಅಲೆಮಾರಿಗಳಿಗೆ 1% ಅಂತ ನಿಗದಿ ಮಾಡಿ ಅದನ್ನ ಏನ್ ಮಾಡಿದ್ರು, ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಕೇಂದ್ರ ಸರ್ಕಾರ ಕಳಿಸುವುದರ ಜೊತೆಗೆ ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಈ ಪ್ರಕರಣ ಬಾಕಿ ಇತ್ತು. ಒಳ ಮೀಸಲಾತಿ ಸುಪ್ರೀಂ ವಿಚಾರವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಬಾಕಿ ಇತ್ತು ಪ್ರಕರಣ. ಅದು ಕೂಡ ಒಂದು ಈಗ ಸರ್ವೋಚ್ಚ ನ್ಯಾಯಾಲಯ ಕೂಡ 1/8/2024 ಒಂದು ಆದೇಶವನ್ನು ಮಾಡಿದೆ. 1/8/2024 ಆದೇಶ ಏನಂತ ಮಾಡ್ತಂದ್ರೆ, ಒಳ ಮೀಸಲಾತಿಯನ್ನ ಜಾರಿ ಮಾಡುವಂತ ಅಧಿಕಾರ ಸಂಬಂಧಪಟ್ಟ ರಾಜ್ಯಗಳಿಗೆ ಇದೆ. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ಯಾವುದೇ ತಿದ್ದುಪಡಿ ಅಮೆಂಡ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ದಿಟ್ಟ ಒಂದು ತೀರ್ಮಾನ ತಗೊಂಡು ಆದೇಶ ಮಾಡಿದ್ರು. ಆ ಆದೇಶ ಪ್ರಕಾರ ಮತ್ತೆ ಅನೇಕ ಹೋರಾಟಗಳನ್ನ ನಾವು ಇಲ್ಲಿ ಆರಂಭ ಮಾಡಿದ್ವಿ. ಆರಂಭ ಮಾಡಿದ್ಮ್ಯಾಗ ಇಲ್ಲಿ ಇರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ ಒಂದು ಕಮಿಟಿಯನ್ನು ಮತ್ತೆ ನಾಗಮೋಹನ್ ದಾಸ್ ಅವರದ ಒಂದು ಆಯೋಗವನ್ನು ರಚನೆ ಮಾಡಿತು. ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿತು. ನಾಗಮೋಹನ್ ದಾಸ್ ಆಯೋಗ ಏನು ಅವರು ಕೂಡ ಇಡೀ ರಾಜ್ಯಾದ್ಯಂತ ಒಂದು ಸಮೀಕ್ಷೆಯನ್ನು ಮಾಡಿದ್ರು. ಸಮೀಕ್ಷೆ ಮಾಡಿ ಮತ್ತು ಅವರು ಕೂಡ ಏನು ಹಿಂದೆ ಮಾಧುಸ್ವಾಮಿ ಅವರ ಮಾಡಿದಂತ ಒಂದು ಉಪಸಮಿತಿಯ ಒಂದು ಡಾಟಾ ಮತ್ತು ಸದಾಶಿವ ಆಯೋಗದ ಒಂದು ಡಾಟಾ ಮತ್ತು ಅವರ ಹೆಚ್ಚುವರಿಯಾಗಿ ಯಾರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಮತ್ತು ಯಾರು ನೌಕರದಾರರು ಹೆಚ್ಚಿದ್ದಾರೆ, ಯಾರು ನೌಕರದಾರರು ಕಡಿಮೆ ಇದ್ದಾರೆ, ಇದೆಲ್ಲ ಕೂಡ ಸಮೀಕ್ಷೆಯನ್ನು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದರು. ಯಾರು ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನು ತಯಾರು ಮಾಡಿದರು. ಏನಂತ ವರದಿ ತಯಾರು ಮಾಡಿದ್ರು ಅಂದ್ರೆ, ಮಾದಿಗ ಹಾಗೂ ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಹಾಗೂ ಹೊಲೆಯ ಹಾಗೂ ಹೊಲೆಯ ಸಂಬಂಧಿತ ಜಾತಿಗಳಿಗೆ 5% ಮತ್ತು ಲಂಬಾಣಿ, ಬೋವಿ, ಬಂಜಾರ, ವಡ್ಡ ಈ ಸಂಬಂಧಿತ ಜಾತಿಗಳಿಗೆ 4%, ಅಲೆಮಾರಿ ಸಂಬಂಧಿತ ಜಾತಿಗಳಿಗೆ 1% ಮತ್ತು ಇಲ್ಲಿ ಒಂದು ವಿಷಯ ಮತ್ತು ಪ್ರಾಬ್ಲಮ್ ಆಯ್ತು. ಮಾದಿಗ ಮತ್ತು ಹೊಲೆಯ ಜಾತಿಗಳಿಗೆ ಸಂಬಂಧಪಟ್ಟಂಗ ಏಕೆ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅಂತಕ್ಕಂಥ ಈಗ ಉಪಜಾತಿಗಳು ಬರ್ತಾವ. ಅದರಲ್ಲಿ ಸ್ವಲ್ಪ ಬದಲಾಗಿರುವುದರಿಂದ ಅಲ್ಲಿ ಕೂಡ ಅವರಿಗೆ ಕೂಡ ಅವ್ರ ನಿಖರವಾಗಿ ಜಾತಿ ಮಾಹಿತಿಯನ್ನು ಕೊಳ್ಳಾದಕ್ಕ ಅಲ್ಲಿ ಕೂಡ ಅವರಿಗೆ ಕೂಡ 1% ಅನ್ನ ನಿಗದಿ ಮಾಡಿ ಆಯೋಗ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತದೆ. ಬಟ್ ಇವತ್ತ ನೋಡ್ರಿ, ಹಿಂದ ಸದಾಶಿವ ಆಯೋಗ ಹೇಳಿದ್ದು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ 6%, ಆಮೇಲೆ ಮಾಧುಸ್ವಾಮಿ ಅವರ ಆಯೋಗ ಮತ್ತು ಉಪಸಮಿತಿ ಹೇಳಿದ್ದು ಕೂಡ 6%, ಮತ್ತು ನಾಗಮೋಹನ್ ದಾಸ್ ಅವರು ಹೇಳಿದ್ದು ಕೂಡ ಮಾದಿಗ ಸಮುದಾಯಕ್ಕೆ 6%. ಮತ್ತು ಈಗ ಸರ್ಕಾರ, ಇವತ್ತಿನ ಸರ್ಕಾರ ಕೂಡ ಅವರು ಕೂಡ ಒಂದು ಈಗೇನು ನಾಗಮೋಹನ್ ದಾಸ್ ಅವರು 5 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ರಲ್ಲ, ಅದನ್ನ ಇವತ್ತಿನ ಸರ್ಕಾರ 3 ಭಾಗಗಳನ್ನಾಗಿ ವಿಂಗಡಿಸಿದ್ರು. 3 ಭಾಗಗಳು ಏನಪ್ಪಾ ಅಂದ್ರೆ, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಮತ್ತು ಹೊಲೆಯ ಸಂಬಂಧಿತ ಜಾತಿಗಳಿಗೆ 6%, ಬೋವಿ, ಬಂಜಾರ, ವಡ್ಡ ಮತ್ತು ಅಲೆಮಾರಿಗಳನ್ನ ಆ 3ನೇ ಗುಂಪಲ್ಲೇ ಸೇರಿಸಿ ಅವರಿಗೆ ಕೂಡ 5% ಮೀಸಲಾತಿಯನ್ನು ನಿಗದಿಪಡಿಸಿ ಅದು ಕೂಡ ಅದನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ಅನೇಕ ಚರ್ಚೆಗಳಾದ ನಂತರ ಅನೇಕ ಹೋರಾಟಗಳಾದವು. ಕೊನೆಗೆ ಏನಾಯ್ತು ಅಂದ್ರೆ, ಇವರ ಉದ್ದೇಶ ಏನಂದ್ರೆ, ಅವತ್ತ ಎಲ್ಲ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಮಂತ್ರಿಗಳು ಸಚಿವರು ಎಲ್ಲರೂ ಏನು ರಾಜ್ಯಪಾಲರನ್ನು ಭೇಟಿಯಾಗಿ ಅವತ್ತ ಆ ಒಂದು ಏನು ಮಂಡನೆ ಮಾಡಿದ್ರಲ್ಲ, ಏನು ಮೀಸಲಾತಿಯನ್ನು ನಿಗದಿಪಡಿಸಿದ್ದು, ಅವತ್ತ ಅಂಕಿತ ಹಾಕ್ಸಿದ ಸೇಮ್ ಡೇ ಇವರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಿ, ಏನು ಹಿಂದ ನಾಗಮೋಹನ್ ದಾಸ್ ಅವರು 17% ಮತ್ತು 7% ಅಂತ ಏನು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ರು, ಅದರ ಪ್ರಕಾರ ನಾವು ರಿಕ್ರೂಟ್ಮೆಂಟ್ ಅನ್ನ ಮಾಡಂಗಿಲ್ಲ. ಈ ಹಿಂದ ಈ ಪೂರ್ವದಲ್ಲಿ ಏನು ಇತ್ತಲ್ಲ ಮೀಸಲಾತಿ 15%, ಆ 15% ಪ್ರಕಾರ ನಾವು ಏನು ನೇಮಕಾತಿ ಮಾಡಿಕೊಳ್ತೀವಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವತ್ತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರು. ಬಟ್ ಅದು ಇನ್ನೂವರೆಗೆ ನಮಗೆ ನಿಖರವಾಗಿ ಅವರು ಹೇಳಿಲ್ಲ. ಈಗ ಅವರು 17% ಅಲ್ಲಾದ್ರೂ ಮಾಡಲಿ ಅಥವಾ ನಮ್ಗೆ ಹಿಂದಿದ್ದಂತ 15% ಅಲ್ಲಾದ್ರೂ ಮಾಡಲಿ,
ಏನ್ ಹೇಳಿದ್ದಾರೆ ಅವೆಲ್ಲ ಹುದ್ದೆಗಳಿಗೂ ಕೂಡ ಒಳ ಮೀಸಲಾತಿಯನ್ನ ಜಾರಿಗೆ ತಗೊಂಡು ಬಂದು ಮಾಡಿ. ಯಾಕಂದ್ರೆ ಇವತ್ತು ರಾಜ್ಯಪಾಲರು ಆಲ್ರೆಡಿ ಅನುಮೋದನೆ ಮಾಡಿದ್ದಾರೆ, ರಾಜ್ಯಪಾಲರು ಆಲ್ರೆಡಿ ಅಂಕಿತನಾಮ ಬಿದ್ದಿದೆ, ಮತ್ತು ಅದನ್ನ ಪರಿಗಣಿಸಲಾರ್ದ ಇವರು ನೇಮಕಾತಿ ಮಾಡ್ತಾರ ಅಂದ್ರೆ ಅದು ಸಂವಿಧಾನದ ವಿರೋಧವಾಗಿ ಇವರು ಮಾಡ್ತಾ ಇದ್ದಾರೆ ಅಂತ, ಸಂವಿಧಾನದ ವಿರುದ್ಧವಾಗಿ ಇವರು ಕೆಲಸ ಮಾಡ್ತಾರಂತ. ಅದಕ್ಕೋಸ್ಕರ ಒಟ್ಟಾರೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈಗ ಅನೇಕ ಹೋರಾಟಗಳನ್ನು ನಿರುದ್ಯೋಗಿಗಳು ಇವತ್ತು ರಾಜ್ಯಾದ್ಯಂತ ಮಾಡಿದರು. ನಿರುದ್ಯೋಗಿ ಉದ್ಯೋಗ ಆಕಾಂಕ್ಷಿಗಳು ಹೋರಾಟ ಮಾಡಿದ ಒಂದು ಪ್ರಯುಕ್ತವಾಗಿ ನಾವು ಇವತ್ತು ಏನು 56,000 ಜನರನ್ನ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ. ಬಟ್ ಇವ್ರು ಹೇಳೋದು ಏನಂದ್ರೆ ಕಣ್ಣ್ಯಾಗ ಏನು ಉದ್ಯೋಗ ಆಕಾಂಕ್ಷಿಗಳಿಗೂ ಕಣ್ಣಾಗ ಮಣ್ಣು ನೆಚ್ಚುವಂತ ಕೆಲಸ ಮಾಡಾಕತ್ತಾರೆ. ಯಾಕಂದ್ರೆ ಇದನ್ನ ನಾಳೆ ಈ ಒಳ ಮೀಸಲಾತಿ ಬರಲಾರ್ದ ಇವರು ಏನಾದರೂ ನೋಟಿಫಿಕೇಶನ್ ಮಾಡಿದ್ದ ಕರೆ ಆದ್ರೆ ಇದು ಸಕ್ಸಸ್ ಆಗಲ್ಲ. ಇದಕ್ಕ ಮತ್ತ ನ್ಯಾಯಾಲಯದ ಭಾಗ ನಾವು ಕಟ್ಟಬೇಕಾಗತ್ತೆ, ಅಲ್ಲೇ ತಡೆ ಹಿಡಿಬೇಕು, ತಡೆ ಹಿಡಿತೈತೆ. ಅದಕ್ಕೋಸ್ಕರ ಅಂದ್ರೆ ಇವತ್ತು ಉದ್ಯೋಗನೂ ಕೊಡಬಾರ್ದು, ಉದ್ಯೋಗ ನೋಟಿಫಿಕೇಶನ್ ಮಾಡಿದ್ವಿ ಅನ್ನಂಗ ಆಗಬೇಕು, ನಿರುದ್ಯೋಗಿಗಳಿಗೆ ನ್ಯಾಯನೂ ದೊರಕಿಸ್ಕೊಡ್ಬಾರ್ದು. ಈ ಒಂದು ಕಾನ್ಸೆಪ್ಟ್, ಈ ಒಂದು ದುರುದ್ದೇಶ ಇಟ್ಕೊಂಡು ಈ ತರ ಮಾಡಕತ್ತಾರ ಅಂತ ನಾ ಹೇಳ್ಬೋದು. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಲ್ಲಿ ಹಾಗೂ ಏನು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಚಿವರುಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ಒಳ ಮೀಸಲಾತಿಯನ್ನ ನೀವು 15% ಮೀಸಲಾತಿ ಕೊಡ್ರಿ ನಮಗ, ಆದ್ರೆ ಒಳ ಮೀಸಲಾತಿಯನ್ನ ಆ 15% ಅಲ್ಲೇ ವಿಂಗಡಣೆ ಮಾಡಿ ನೇಮಕಾತಿ ಮಾಡ್ರಿ ಅಂತ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಪರಿಶಿಷ್ಟ ಜಾತಿಯ 15%ನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮಾದಿಗರಿಗೆ ಸಪರೇಟ್ ಕೊಡಬೇಕು ಅಂತ ಸುಮಾರು 40 ವರ್ಷದ ಹೋರಾಟ ಮಾಡಿದೆ. 40 ವರ್ಷದ ಹೋರಾಟ LG ಹಾವನೂರು ಆಯೋಗದ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರ ಜನಸಂಖ್ಯೆ 57.2%. ಒಟ್ಟು ಪರಿಶಿಷ್ಟ ಜಾತಿಯ ಜನಸಂಖ್ಯೆ 57.2%. ಬಹುದೊಡ್ಡ ಸಮಾಜ ಇದೆ. ಬಹುದೊಡ್ಡ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯವನ್ನು ಸರ್ಕಾರಗಳು ಮಾಡ್ತಾ ಇದೆ. ಒಳ ಮೀಸಲಾತಿಯನ್ನು ಜಾರಿಗೆ ತರಕ ಸಿದ್ದರಾಮಯ್ಯವರು ರೆಡಿ ಇದ್ರೂ ಸಹ ಸಿದ್ದರಾಮಯ್ಯನವರು ಹತ್ತಿರುವಂತಹ ಬಂಡಿ ಮಂಚಣ್ಣ ಮತ್ತು ಮಲ್ಲಪ್ಪ ಚೆಟ್ಟಿ ಅಂತ ಚಾಡಕೋರರಿಂದ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಲಾಭ ಆಗಬಾರದು, ಎಲ್ಲೇ ಇವರು ಅಪಾಯಿಂಟ್ಮೆಂಟ್ ಆಗಬಾರದು ಅನ್ನುವಂಥ ಕೆಟ್ಟ ಉದ್ದೇಶ ಇದೆ. ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಮಾದಿಗರ ವಿರೋಧಿ ಸರ್ಕಾರ ಅಂದ್ರೆ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಭ್ರಷ್ಟ ಸರ್ಕಾರದಲ್ಲಿ ಮಾದಿಗ ಸಮಾಜದ 2 ಸಚಿವರು, ಒಂದು ಅಬಕಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಆರ್.ಕೆ. ತಿಮ್ಮಾಪುರವರು, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಾದಂಥ KH ಮುನಿಯಪ್ಪರವರು ಸಚಿವ ಸಂಪುಟದಲ್ಲಿ ವಿರೋಧ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂತಹ ಮಾದಿಗ ಸಮಾಜದ ಜನ ಆ ಪಕ್ಷಕ್ಕೆ ಚಿಮಾರಿ ಹಾಕಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರಬೇಕು. 40 ವರ್ಷದಿಂದ ಹೋರಾಟ ಮಾಡುವಂಥ ಈ ಮುಗ್ಧ ಜನ, ಅಸ್ಪೃಶ್ಯರಾದಂಥ ಜನ 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. 50% ಇರುವಂಥ ರಿಸರ್ವೇಷನ್ನಲ್ಲಿ ಸ್ವತಂತ್ರ ಸಿಕ್ಕ ನಂತರ ಇಲ್ಲಿಯವರೆಗೂ ಮಾದಿಗರಿಗೆ ಕೇವಲ 1%, 15% 1% ಕೊಟ್ಟಿದೆ. ಉದಾಹರಣೆಗೆ ಇದೆ ಹೇಳ್ಬೇಕಂದ್ರೆ, ಬ್ಯಾಡಗಿಗೆ 25 ವರ್ಷ MLA ಆಯಿತು, ಈಗ 25. 45 ವರ್ಷ ಮಾಳಿಗೆ ಮರ್ಯಪ್ಪ ಒಬ್ಬರು MLA ಆಗಿಬಿಟ್ರೆ ಬೇರೆ ಯಾರು ಆಗಿಲ್ಲ. ಇದೊಂದು ಉದಾಹರಣೆ ಸಾಕು. ಬಹುಸಂಖ್ಯಾತರಿಗೆ ಬಹುದೊಡ್ಡ ಅನ್ಯಾಯ ಆಗಿದೆ. ಈ ಸರ್ಕಾರ ಮಾದಿಗ ಜನಾಂಗದ ಶಾಪ ಈ ಸರ್ಕಾರಕ್ಕೆ ತರ್ತಾ ಇದೆ. ಈ ಮಾದಿಗ ಜನಾಂಗ ತಾಯಿ ಹೃದಯ ಇರುವಂಥ ಸಮಾಜ ಇರುತ್ತೆ. ಯಾರಾದರೂ ಮನೆಯಲ್ಲಿ ದನ ಕರುಗಳ ಸತ್ರ ಎತ್ತಿ ಹಾಕುವಂಥ ಜನ, ಯಾವುದೇ ಸಮಾಜದವ್ರ ಸತ್ರ ಅವ್ರ ಮುಂದೆ ಹೆಣ ಸ್ವೀಕಾರ ಮಾಡೋ ಕಲಿಗೆ ತಮಟೆ ಮಾಡಿಸುವಂಥ ಜಾತಿ, ಗಟಾರ ಪೈಕ್ಯಾರಿ ಕಸ ಗುಡಿಸೋದು, ಇದು ಗೌಡ್ರ ಮನೆ ಕಸ, ಇದು ಶಾನ್ಮೋರ್ ಕಸ, ಇದು ಕುರುಬುರದು
ಮಲಮೂತ್ರ ಅಂತ ಯಾರು ಒಣಗಲಿ ಇವರು ಅದೇ ರೀತಿಯಾಗಿ ಸ್ವಚ್ಛ ಮಾಡೋಣ. ತಾಯಿ ಇರುವಂತಹ ಸಮುದಾಯ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯವಾದ ಈ ಸಮಾಜವನ್ನ ಸಿದ್ದರಾಮಯ್ಯ ಅವರು ಈ ಜನಾಂಗದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರ. ಕೊಂಡಿ ಮಂಚಣ್ಣ ಮತ್ತು ಮಲ್ಲಪ್ಪ ಶೆಟ್ಟಿಗಳಂತ ಚಾಡುಕೋರಿಂದ ಅದಕ್ಕೆ ಕಿವಿ ಕೊಡಬಾರ್ದು. ಕೊಂಡಿ ಮಂಚಣ್ಣನ ಸಂಸ್ಥಾನದಿಂದ ಬಿಜ್ಜಳನ ಸಂಸ್ಥಾನ ಹಾಳಾಗ್ತಾ ಇದೆ. ವೀರಾಣಿ ಕಿತ್ತೂರು ಚೆನ್ನಮ್ಮನ ಕೋಟೆಯನ್ನ ಮಲ್ಲಪ್ಪ ಶೆಟ್ಟಿ ಅಂತ ಕಿತ್ತೂರಿಯಿಂದ ಕೋಟೆ ಹಾಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕಟ್ಟಿದಂಥ ಅಹಿಂದ ಸಂಸ್ಥಾನ ರಾಜಕೀಯ ಸಂಸ್ಥಾನ ಅಂಥವ್ರನ್ನ ದೂರಿಡದೆ ಹೋದರೆ ಶೀಘ್ರದಲ್ಲೇ ನಿಮ್ಮ ಸಂಸ್ಥಾನ ಹಾಳಾಗೋದನ್ನು ಸಂದೇಹ ಅಂತ ನಾನು ಸಿದ್ದರಾಮಯ್ಯವರಲ್ಲಿ ನಾನು ಅತ್ಯಂತ ಮನವಿ ಮಾಡ್ಕೊಳ್ತೇನೆ. ಈಗ ಶೀಘ್ರವೇ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ತಾರೆ. ಮಾಡಿ ಯಾಕೆ ಬೇಡ 15ರಲ್ಲಿ ಎಲ್ಲ ಆಯೋಗಗಳು ಈಗ 45 ವರ್ಷದ ಡಿ ಕೆ ನಾಯ್ಕರ ಆಯೋಗ ಕೊಡ್ತು. ಡಿ ಕೆ ನಾಯ್ಕರ ಆಯೋಗ ಪ್ರಭಾವಿ ನಾಯಕರು 4 ಸಲ MP ದೇವರಾಜ ಸಚಿವ ಸಂಪುಟದಲ್ಲಿ ಮಂತ್ರಿಗಳು ಅವರೊಂದು ಅವತ್ತೇ ವಿಷಯ ಕೊಟ್ಟರು. ಅವರಿಗೆ ಎಷ್ಟು ವರ್ಷ ಆಗಿತ್ತು ಪರಿಶಿಷ್ಟ ಜಾತಿಯವರಿಗೆ, ಈ ಜನಾಂಗದವರಿಗೆ ಯಾರಿಗೆ ಸಹಾಯ ಸಂವಿಧಾನಬದ್ಧವಾಗಿ ಯಾವ ಜನಾಂಗಕ್ಕೆ ಲಾಭ ಕೊಟ್ಟಿದೆ, ಯಾವ ಜನಾಂಗಕ್ಕೆ ಲಾಭ ಆಗಿಲ್ಲ ಅಂತ ಕಂಡುಹಿಡಿಯದೆ ಡಿ ಕೆ ನಾಯ್ಕರ ಆಯೋಗ ಅವರು 3 ವರ್ಷ ರಾಜ್ಯದಿಂದ ಅಡ್ಡಾಡಿ ಸಮೀಕ್ಷೆ ಮಾಡ್ತಾರೆ. ಸಮೀಕ್ಷೆ ಮಾಡಿ ಟೋಟಲಿ ಎಡಗೈ ಜನಾಂಗದಲ್ಲಿ ಮಾಲಿಗೆ ಘೋರಣೆ ಆಗಿದೆ. ಕೇಂದ್ರ ಸರ್ಕಾರ ಸವಲತ್ತು ಕೊಟ್ಟಿಲ್ಲ, ರಾಜ್ಯ ಸರ್ಕಾರ ಸವಲತ್ತುಗಳು ಕೊಟ್ಟಿಲ್ಲ ಅಂತ ವರದಿ ಕೊಟ್ಟರು. ಆ ವರದಿಯಲ್ಲಿ ಇವತ್ತಿಗೆ ಯಾವ ಸರ್ಕಾರ ನೋಡಕ್ಕೆ ಇಲ್ಲ. ಆದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಈ ಜನಾಂಗದ ನೋವು ಬಂದಿತ್ತವರಿಗೆ ಎಸ್ ಟಿ ಜನಾಂಗಕ್ಕಿರುವಂತ 3% 7 15 17 ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದಾಗ ಅಂದಿನ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಸಹ ಸುಪ್ರೀಂ ಕೋರ್ಟಿಗೆ ಆರ್ಡರ್ಗೂ ಬೆಲೆ ಇಲ್ಲ, ರಾಜ್ಯಪಾಲರು ಸಹಿ ಮಾಡಿ ಅದಕ್ಕೂ ಬೆಲೆ ಇಲ್ಲ, ಹಲವಾರು ಆಯೋಗಗಳು ಕೊಟ್ಟವು ಅದಕ್ಕೂ ಬೆಲೆ ಇಲ್ಲ. ಅಂದ್ರೆ ಯಾರಿಗೆ ಬೆಲೆ ಕೊಡ್ತಾರೆ? ಈ ಮುಗ್ಧ ಜನ ಇನ್ನು ಎಷ್ಟು ವರ್ಷ ಎಷ್ಟು ದಿವಸಗಳನ್ನು ಚೆಲ್ಲಾಟ ಆಡ್ತಿದ್ರಿ ಸಿದ್ದರಾಮಯ್ಯ ಅವರೇ. ನಾನು ಹೇಳೋದಿಷ್ಟೇ, ಈ ರಿಸರ್ವೇಶನ್ ಈ ಬಾರಿ ಎಲ್ಲ ಆಯೋಗದವರು ಕೊಟ್ಟಂತ 6% ರಿಸರ್ವೇಶನ್ ಕೊಡದೆ ಹೋದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇದು ಸರ್ಕಾರಕ್ಕೆ ನಾವು ಇವತ್ತ ನಮ್ಮ ಸಮಾಜದ ಪರವಾಗಿ ಎಚ್ಚರಿಕೆಯನ್ನು ಕೊಡಲು ಬಯಸ್ತಾ ಇದ್ದೇನೆ. ಇನ್ನು ಮೇಲಾದರೂ ನಿಮಗೆ ಅಂತಃಕರಣ ಮಾನವೀಯತೆ ಏನಾದರೂ ಇದ್ರ ಈ ತುಳಿಯಲ್ಪಟ್ಟಂತ ಜನ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯವಾದಂಥ ಜನರ ಬಗ್ಗೆ ತಾವು ಯಾಕೆ ಚಿಂತನೆ ಮಾಡಬಹುದು? ಇನ್ನು ಎಷ್ಟು ವರ್ಷ ಇನ್ನು ಈ ಅನ್ಯಾಯವನ್ನು ಈ ಸಮಾಜವನ್ನು ಅನುಭವಿಸ್ಬೇಕು ಅದಕ್ಕೆ ಇಷ್ಟು ಹೇಳ್ತಾ